ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತಾವರು. ಆದ್ಮೇಲೆ ನಮ್ಮ ವೀರೇಂದ್ರ ಹೆಗ್ಗಡೆಯವರು ಇತ್ತೀಚೆಗೆ ಬೆಳ್ತಂಗಡಿ ತಾಲೂಕಿನ 81 ಗ್ರಾಮಗಳ ಗ್ರಾಮಸ್ಥರು ಆಯೋಜಿಸಿದ್ದ ಸತ್ಯ ದರ್ಶನ ಸಮಾವೇಶದಲ್ಲಿ ಭಾಗವಹಿಸಿ ಮಾತಾಡಿದ್ದಾರೆ. ಆ ಮಾತುಗಳು ಇವತ್ತು ವೈರಲ್ ಆಗ್ತಾ ಇದ್ದಾವೆ ಮತ್ತು ಹೋರಾಟಗಾರರಲ್ಲೇ ಗಾಬರಿ ಹುಟ್ಟಿಸ್ತಾ ಇದ್ದಾವೆ. ಏನಪ್ಪ ಅವು ಮಾತುಗಳು ಅಂಥವು? ಧರ್ಮಸ್ಥಳದ ಬಗ್ಗೆ ಸುಳ್ಳು ವದಂತಿ ಪಸರಿಸಿದರು ಅಂದ್ರೆ ಅಲ್ಲಿ ಸಾವಾಗಿದ್ದು, ದೌರ್ಜನ್ಯ ಹತ್ಯೆ ಆಗಿದ್ದು, ಪದ್ಮಾಲತಾಳ ಹತ್ಯೆ ಆಗಿದ್ದು, ವೇದವಲ್ಲಿ ಹತ್ಯೆ ಆಗಿದ್ದು, ಅನೇಕ ದಲಿತರ ಮೇಲೆ ಆಕ್ರಮಣ ಆಗಿದ್ದು, ಅವ್ರ ಭೂಮಿಗಳನ್ನು ಕಿತ್ತುಕೊಂಡಿದ್ದು, ಅನೇಕವಾದ ಇವತ್ತು ಆರೋಪಗಳಿದ್ದಾವೆ, ನೂರಾರು. ಮತ್ತು ಅಲ್ಲಿ ಶವಗಳು ಸಿಗ್ತಾ ಇದ್ದಿದ್ದು, ಶವಗಳ ಅಸ್ಥಿಪಂಜರಗಳು ಸಿಗ್ತಾ ಇರೋದು ಇವೆಲ್ಲ ಸುಳ್ಳ. ಅದು ಅವ್ರು ಹೇಳ್ತಾ ಇದ್ದಾರೆ. ಷಡ್ಯಂತ್ರ ರಹಸ್ಯ ಬಯಲಾಗಿ ಪವಿತ್ರ ಕ್ಷೇತ್ರ ಇನ್ನಷ್ಟು ಬೆಳಗುತ್ತಿದೆ. ಇವೆಲ್ಲ ಷಡ್ಯಂತ್ರ ಇದ್ದಿದ್ದರಿಂದ ಪ್ರಚಾರ ಮಾಡುವವರಿಂದ ಅವರಿಂದಾಗಿ ಕೆಟ್ಟ ಹೆಸರು ಬಂತು. ಈಗ ಅದು ಕ್ಲಿಯರ್ ಆಯಿತು, ಸ್ವಚ್ಛವಾಗಿ ಬಂತು. ಭಕ್ತರು ಅಭಿಮಾನಿಗಳ ಸಂಖ್ಯೆ ಹೆಚ್ಚಿದೆ. ಹೀಗಾಗಿ ನಮ್ಮಲ್ಲಿ ಭಕ್ತರು ಹೆಚ್ಚಾಗ್ತಾ ಇದ್ದಾರೆ, ಅದು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈಗ ಸತ್ಯದ ಅನಾವರಣವಾಗಿದ್ದು ಸರ್ಕಾರ SITಗೆ ಅಭಿನಂದಿಸುತ್ತೇವೆ. ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸ್ತೀವಿ, SITಗೂ ಅಭಿನಂದನೆ ಸಲ್ಲಿಸ್ತೀವಿ. ಅದು ನೇಮಿಸಿ ಚಲೋ ಮಾಡಿದರು ಅಂತೇಳಿ. ಯಾಕೆ ಹಿಂಗೆ ಮಾತಾಡಿದರು? ಏನು ಕಾರಣ? ಇದು ಎಲ್ಲ ದೊಡ್ಡ ಚರ್ಚೆ ಇವತ್ತು. ಯಾಕಂತಂದ್ರೆ ಒಂದು ಕಡೆ ಹೋರಾಟಗಾರರು ಬೆಂಗಳೂರಲ್ಲಿ ನೋಡಿದ್ರಿ ನೀವು, ಸಾಕಷ್ಟು ಜನ ಕೂಡಿದ್ರಲ್ಲಿ, ಸಾವಿರಾರು ಜನ ಕುಡ್ಕೊಂಡು ಇಲ್ಲಿ ಏನು ನಡೀತದೆ ಅನ್ಯಾಯಗಳ ಬಗ್ಗೆ ಒಂದೊಂದಾಗಿ ಬಿಡಿಸಿ ಹೇಳಿದರು. ಅನೇಕ ಅಲ್ಲಿ ಜಡ್ಜಸ್ ಇದ್ದರು, ಅನೇಕ ವಕೀಲರಿದ್ದರು, ಅನೇಕ ಜನ ಇದ್ದರು, ಹೋರಾಟಗಾರರಿದ್ದರು. ಇವರೆಲ್ಲರೂ ಕುಡ್ಕೊಂಡು ತಮ್ಮ ಮಾತುಗಳನ್ನ ಹೇಳಿದರು. ತನಿಖೆ ಆಗಲಿ, ಇನ್ನೊಂದು ತನಿಖೆ ಆಗಲಿ, ಇನ್ನೊಂದು SIT ಆಗಲಿ, ಈ ಒಂದೇ SIT ಸಾಧ್ಯ ಇಲ್ಲ ಅಂತ. ಯಾಕಂದರೆ ಈ SIT ನೇಮಿಸಿದ್ದಕ್ಕೆ ಈ ಅಸ್ಥಿಪಂಜರಗಳನ್ನು ಜೊತೆಗೆ ಬುರುಡೆಗಳನ್ನು ಅಥವಾ ಶರೀರದ ಯಾವ ಭಾಗಗಳಿದ್ದಾವೆ ಅವುಗಳನ್ನು ತೆಗೆದು ಪ್ರದರ್ಶನ ಮಾಡಿ ತಿಳಿಸುವಂಥದ್ದು ತನಿಖೆ ಆಗಬೇಕಾಗಿತ್ತು. ಅದು ಇವೆಲ್ಲಿ ಇಷ್ಟೊಂದು ಪ್ರಮಾಣದಲ್ಲೇ ವರ್ಷಕ್ಕೆ 400-500 ಏನಪ್ಪ ಅಂತಂದ್ರೆ ಈ ನಮ್ಮ VS ಉಗ್ರಪ್ಪರ ವರದಿ ಪ್ರಕಾರ ಅವತ್ತು ಈ ಎಲ್ಲ ಸಿಕ್ಕಂಥವು ಅಪಹರಣ ಆಗಿದ್ದು 496 ಇಲ್ಲಿವರೆಗೆ. ಈ ಒಂದು ಗುರುತಿಸಲಾರದೆ ಹೆಣಗಳು ಅಷ್ಟೇ ಅಲ್ಲ, ಕೆಲವೊಬ್ಬರು ಗಾಯವಾಗಿಬಿಟ್ಟಿದ್ದಾರೆ, ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ. ಅದ್ರ ಬಗ್ಗೆ ಇವತ್ತು ತನಿಖೆ ಆಗಬೇಕು ಅಂತ ನಾವು ಬಯಸಿದಾಗ ಇವರಿದ್ದವ್ರು ಇಲ್ಲ, ಅಲ್ಲೇನಿಲ್ಲ, ಸುಳ್ಳು ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಈ ತನಿಖೆ ಮುಗಿದೇನು? ಯಾವ ಆಧಾರದ ಮೇಲೆ ಮಾತಾಡಿದ್ರು ಇವರು? SIT ಆಧಾರದ ಮೇಲೆ. SIT ಕೊಡ್ತಾ ಈಗ ಅಲ್ಲಿ ಏನೂ ಇಲ್ಲ ಅಂತ ಹೇಳ್ತಾ ಇದು ಎಲ್ಲ ಅಲ್ಲಿ ಅದರಲ್ಲಿ ಒಂದಂತೂ ಸ್ಪಷ್ಟ ಆಗ್ಯದ. ಚೆನ್ನಯ್ಯ ನಿಮಗೆ ಗೊತ್ತದ, ಚೆನ್ನಯ್ಯ ಮುಸುಕುದಾರಿ ಇದ್ದಾಗ ಒಂದು ಮಾತಾಡಿದ. ಇವರೇ ಎಲ್ಲದಕ್ಕೆ ಕಾರಣೀಕರ್ತರು, ಹೆಗ್ಗಡೆ ಮತ್ತು ಅವ್ರ ಮನೆತಂದವರು, ಅವ್ರ ಅಂತಮ್ಮರು ಅಂತ ಹೇಳಿದರು. ನಾನು ಊರು ಬಿಡೋಕೆ ಅವ್ರ ಕಾರಣ, ಇಲ್ಲಿ ಅನೇಕ ಶವಗಳು ಬಿಡೋಕೆ ಅವ್ರ ಕಾರಣ, ದೌರ್ಜನ್ಯಗಳು ನಡೆದಿದ್ದು, ಸೌಜನ್ಯಗಳಂತ ಹೆಣ್ಣು ಮಕ್ಕಳ ಮೇಲೆ ನಡೆದಂಥ ದೌರ್ಜನ್ಯಗಳಾಗಿರ್ಬೋದು, ಮತ್ತೆ ಯಾವುದೋ ಆಗಿರ್ಬೋದು, ಇದರಿಂದೆಲ್ಲ ಇದ್ದಂಥವ್ರು ಅವರು. ಉದಾಹರಣೆಗೆ ಇನ್ನೂ ಹೇಳ್ಬೋದು ನಿಮಗೆ, ವೇದವಲ್ಲಿ ಇರ್ಬೋದು, ಪದ್ಮಲತಾ ಅವ್ರದ್ದು ಇರ್ಬೋದು, ಯಮುನಾ ಅವ್ರದ್ದು ಇರ್ಬೋದು, ಮುಂದೆ ಅದೇ ಕಾಲಕ್ಕೆ ಮಾವುತ ನಾರಾಯಣಂದು ಇರ್ಬೋದು. ಇವೆಲ್ಲದ್ರ ಹಿಂದೆ ಇವರಿದ್ದಾರೆ. ಮತ್ತು ಅನೇಕ ದಲಿತರಿಗೆ ಅಲ್ಲೇ ಹೊಲಗಳು ಸಿಕ್ಕಿಲ್ಲ, ಜಾಗಗಳು ಸಿಕ್ಕಿಲ್ಲ, ಮನೆಗಳು ಸಿಕ್ಕಿಲ್ಲ, ಅದರಿಂದ ಇವರಿದ್ದಾರೆ. ಇವೆಲ್ಲ ಆರೋಪ ಮಾಡಿದರು, ಇನ್ನೂ ಆರೋಪಗಳು ಸಾಕಷ್ಟು ಮಾಡಿದರು. ಆದರೆ ನಂತರದಲ್ಲಿ ಚೆನ್ನಯ್ಯ ಉಲ್ಟಾ ಹೊಡೆದಿವಿಲ್ಲ, ಇದಕ್ಕೆ ಹಿಂದೆ ಇವರೆಲ್ಲ ಇದ್ದಾರೆ. ಈ ಜೀವನೋಡಿ ಮಟ್ಟನವರು ಇವರನ್ನು ತೊಗೊಂಡು ಬಂದರು, ಕರ್ಕೊಂಡು ಬಂದರು, ದುಡ್ಡು ಕೊಟ್ಟರು, ಇಲ್ಲಿ ಮಾತಾಡ್ಸ್ಲಿಕ್ಕೆ ಈಗ ಉಲ್ಟಾ ಹೊಡೆದಾರ ಕೋರ್ಟ್ ಮುಂದೆ. ಈ ಒಂದು ಉಲ್ಟಾ ಹೊಡೆದಿದ್ದಕ್ಕೆ ಜೊತೆಗೆ SIT ಕೆಲವು ಮಂಜುನಾಥಗೌಡನಂಥ ಅವ್ರ ಅಧಿಕಾರಿಗಳು, ನಮ್ಮ ಚಿಕ್ಕ ಕೆಂಪಮ್ಮ ಅಂತ ನಿಮ್ಗೆ ಗೊತ್ತಿರ್ಬೋದು, ಸೌಜನ್ಯಗಳಿಗೆ ಸಾಕ್ಷಿ ಹೇಳಕ್ಕೆ ಬಂದಾಗ ಲಾಸ್ಟ್ ಟೈಮ್ ಅವಳನ್ನು ನೋಡಿದ್ದು, ಅವಳನ್ನು ತೆಗೆದುಕೊಂಡು ಹೋದಿದ್ದು, ಅದು ಬಂದು ಇಲ್ಲೇ ಪೊಲೀಸ್ ಸ್ಟೇಷನ್ಗೆ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ದಲ್ಲಿ ಬಂದ ಅದಕ್ಕೆ ಸಾಕ್ಷಿ ಹೇಳಿಕೆ ಬಂದವ್ರಿಗೆ ಅವ್ರ ಜೊತೆ ಯಾವ ರೀತಿಯಾಗಿ ವರ್ತನೆ ಮಾಡಿದ್ರು ಅಂತ ಅವರು ಯಾರು ಈ ಒಂದು ಮೀಡಿಯಾದಲ್ಲಿ ನಮ್ಮ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ರೀತಿ ನಮ್ಮ ವರ್ತನೆ ಮಾಡಿದರು, ನನಗೆ ಊಟಕ್ಕೆ ಕೊಡಲಿಲ್ಲ, ಯಾವ ರೀತಿ ಪ್ರಶ್ನೆ ಮಾಡಿದರು, ಒಬ್ಬ ಅಪರಾಧಿ ಜೊತೆಗೆ ಮಾಡಿದಂಗೆ ವರ್ತನೆ ಮಾಡಿದರು. ಈ ಮಂಜುನಾಥ ಗೌಡ ಇನ್ನೊಬ್ಬ ಸುನೀಲ್ ಅಂತೇನೋ ಕಾಂತಾರ ಅವ್ರು ಮಾಡಿದರು.
ನಿಜವಾಗಿಯೂ ನನ್ನ ಕಡೆ ಸತ್ಯ ತಿಳ್ಕೊಬೇಕಾಗಿತ್ತು, ಮಾಡಲಿಲ್ಲ. ನನ್ನಿಂದ ಏನೋ ಬರೆಸ್ಕೊಂಡು ಸಹಿ ಮಾಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು, ನಾವು ಮಾಡಲಿಲ್ಲ ಅನ್ನುವಂಥ ಅನೇಕ ಮಾತುಗಳನ್ನು ಮಾತಾಡಿದ್ಲು. ಇವೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತಿನ ಬದಲಾಗಿದ್ದಾರೆ SIT. ಒಂದು ಕಡೆಗೆ ಹೋರಾಟಗಾರರು ಇಲ್ಲ ನಂಬಿಕೆ ಇಟ್ಟಿದ್ದಾರೆ SIT ಮೇಲೆ ಮತ್ತು ಸರ್ಕಾರ ಮೇಲೆ. ಮತ್ತು ಇದೇ ಸಂದರ್ಭದಲ್ಲಿ ನಿಮಗೆ ಗೊತ್ತದ, ನಮ್ಮ DK ಶಿವಕುಮಾರ್ ಅವರು ಇದೊಂದು ಷಡ್ಯಂತ್ರ ಅಂತ ಹೇಳಿದರು ನಮ್ಮ BJP ರಂಗ. ಇವೆಲ್ಲ ಗಮನಿಸಿದಾಗ ಸರ್ಕಾರ ಇದ್ದಿದ್ದು, ಇವತ್ತು ಸರ್ಕಾರಕ್ಕೂ ಧನ್ಯವಾದ ಹೇಳ್ತಾ ಇದ್ದಾರೆ ನಮ್ಮ ಹೆಗ್ಗಡೆ ಅವರು. ಹೀಗಾಗಿ ಸರ್ಕಾರದ ಮೇಲೆ ಸಂಸ್ಥೆ, SIT ಮೇಲೆ ಸಂಸ್ಥೆ, ಯಾರಿದ್ದಾರಪ್ಪ ಇದರಿಂದೆಲ್ಲ ತನಿಖೆಯಾಗಿ ಸತ್ಯ ಹೊರಬೇಕು ಅನ್ನೋದ್ರಲ್ಲ. ಎಲ್ಲರೂ ತಮ್ಮ ಮಾತುಗಳು ಈಗ ಹೇಳಿದಾರಲ್ಲ. ಜೊತೆಗೆ ತಮ್ಮ ಜೊತೆಗೆ 2023ರಲ್ಲಿ ಈ ಒಬ್ಬ ಚಿನ್ನಯ್ಯ ಮಾತಾಡಿದ್ದು ಅವನು ಹೆಂಡತಿ ಜೊತೆಗೆ ಅದನ್ನು ಸಹಿತ ಬಿಡುಗಡೆ ಮಾಡಿದ್ದಾರೆ. ಯಾರಪ್ಪ ಇದರಲ್ಲಿ ಅಪರಾಧಿಗಳಂತೇಳಿ. ಇಷ್ಟೆಲ್ಲ ಇದ್ದರು, ಇಷ್ಟೆಲ್ಲ ಇವತ್ತು ನಮ್ಗೆ ತಲೆಬುರುಡೆಗಳಾಗಿರ್ಬೋದು, ಅಸ್ಥಿ ಪಂಜರ ಆಗಿರ್ಬೋದು, ಮತ್ತೇನು ಸಿಗ್ತಾ ಇದ್ದಾವೆ. ಇವಕ್ಕೇನು ಉತ್ತರ ಇಲ್ವಾ? ಈ ತನಿಖೆ ಆಗೋದಿಲ್ವ? ಇದು ಮುಗಿದು ಹೋಗಿಬಿಡ್ತಾರೆ ತನಿಖೆ ಅನ್ನುವಂತಹ ಮಾತುಗಳು ಕೇಳ್ತದೆ. ಯಾಕಂದರೆ ಹೆಗ್ಗಡೆಯವರು ಆ ರೀತಿ ಮಾತಾಡಿದ್ದಾರೆ. ಅವ್ರ ಮಾತನ್ನು ನಾವು ಸೂಕ್ಷ್ಮ ಗಮನಿಸಿದಾಗ, ಅವ್ರ ಅಭಿನಂದನೆ ಹೇಳೋದನ್ನು ನೋಡಿದಾಗ ಸಹಜ ಅನ್ನಿಸ್ತದೆ. ಯಾಕಪ್ಪ ಅಂತಂದ್ರೆ ಇದೇನಪ್ಪ ಇದು ಏನೋ ಆಗ್ಯದ. ಅದರಲ್ಲೂ ಮುಖ್ಯವಾಗಿ ಕುಟುಂಬದ ಕಾರ್ಯಕ್ರಮ ಎಂಬಂತೆ ಸಂಭ್ರಮದಿಂದ ಭಾಗವಹಿಸಿದ್ದೀರಿ. ಇವರು ಒಂದು ಫಂಕ್ಷನದಲ್ಲೇ ಸತ್ಯ ದರ್ಶನ ಸಮಾವೇಶ ಜನರಿಗೆ ಅಲ್ಲಿ ಕುಳಿತು ಭಕ್ತರಿಗೆ ಹೇಳ್ತಾ ಇದ್ದಾರೆ. ಕುಟುಂಬದ ಕಾರ್ಯಕ್ರಮ ಎಂಬಂತೆ ಸಂಭ್ರಮದಿಂದ ಭಾಗವಹಿಸಿದ್ದೀರಿ. ಈಗ ನಾವು ನಿರಾಳರಾಗಿದ್ದು ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗ್ಬೋದು. ಹೊಸ ಯೋಜನೆ ಹಾಕಿಕೊಂಡು ಎಲ್ಲರಿಗೂ ಭಕ್ತ ಸಮೀಪ ಹೋಗ್ತೀವಿ ಅಂತ ಮಾತಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಇನ್ನೂ SIT ರಿಪೋರ್ಟ್ ಇಲ್ಲ ಅಂತ, ರಿಪೋರ್ಟ್ ಕೊಟ್ಟಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಇದರಲ್ಲಿ ಯಾರು ಕರೆ ಅಂತ? ಹೆಗ್ಗಡೆ ಅವರು ನಿಜವಾಗಿಯೂ ಈ ಎಲ್ಲ ಆರೋಪಗಳಿಂದ ಮುಕ್ತರಾದ್ರೆ ಇದಕ್ಕೂ ಇನ್ನೂ ಉತ್ತರ ಇಲ್ಲ. ಇವೆಲ್ಲ ನಿಲುಗಟ್ಟಿನಲ್ಲ ಈ ಹೆಗ್ಗಡೆಯವರ ಮಾತುಗಳು ಇವತ್ತು ಭಾಳಷ್ಟು ಚರ್ಚೆ ಆಗ್ತಾಯಿದೆ. ಸರ್ಕಾರದ ಬಗ್ಗೆ ಸಂಶಯ ಬರ್ತಾ ಇದೆ. ಸರ್ಕಾರ ಎಲ್ಲೇ ಹೆಜ್ಜೆ ತಪ್ಪಿದೇನು ಅಂತ ನೋಡ್ಬೇಕಾದ್ರೆ ಯಾವ ರೀತಿ ಆಗ್ತದೆ, ಏನಾಗ್ತದೆ. ಬಟ್ ಇವೆಲ್ಲವೂ ಗಮನಿಸಿದಾಗ ನಾವು ನಿರಾಳಾಗಿದ್ವಿ ಅನ್ನೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮತ್ತು ಜನ ಹೆಚ್ಚಾಗ್ತಾ ಇದ್ದಾರೆ ಅನ್ನುವಂಥ ಮಾತಾಗಿರ್ಬೋದು, ಸುಳ್ಳು ವದಂತಿ ಪಸರಿಸಿದರೂ ಇದು ಭಾಳ ಮಹತ್ವದ ಮಾತು. ಎಲ್ಲ ಇಲ್ಲಿವರೆಗೆ ಆರೋಪ ಮಾಡಿದ್ದು ಸುಳ್ಳು ಆರೋಪಗಳು, ಇದರಲ್ಲಿ ಏನೂ ಇಲ್ಲ, ಸತ್ಯ ಇಲ್ಲ ಅನ್ನುವಂಥ ಹೇಳೋ ಪ್ರಯತ್ನ ಮಾಡೋದನ್ನು ಗಮನಿಸಿದಾಗ SIT ತನ್ನ ರಿಪೋರ್ಟನ್ನು, ತನ್ನ ವರದಿಯನ್ನು ಇವರು ತಿಳಿಸ್ತಾ ಅಥವಾ ಈ ರೀತಿ ಬರೆದಿದ್ದೀನ ಇದಿಲ್ಲ, ಅವ್ರು ತಪ್ಪಿಲ್ಲ ಹೆಗ್ಗಡೆ ಅವ್ರದ್ದು ಅಂತೇಳಿ ಇವೆಲ್ಲ ಪ್ರಶ್ನೆ ಮೂಡಿದ್ರಿಂದಾಗೆ ಎಲ್ಲ ಹೋರಾಟಗಾರರು ಇದು ಏನಪ್ಪ ಅಂತಂದ್ರೆ ಸತ್ಯವನ್ನು ಮುಚ್ಚಾಕುವಂಥ ಮಾತು ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಮತ್ತು ನಿಜವಾಗಿಯೂ ಇದು ಇಷ್ಟು ಜಲ್ದಿಯಾಗಿ ಅವ್ರು ಮಾತಾಡೋದು ಗಮನಿಸಿದಾಗ ಯಾರಿಗಾದರೂ ಇದೆಲ್ಲ ಏನು ಒಂದು ಸೌಜನ್ಯ ಮೇಲೆ ಆಗಿದ್ದು ಸುಳ್ಳ ಅನ್ನೋಂಥ ಪ್ರಶ್ನೆ, ಜೊತೆಗೆ ವೇದವಲ್ಲಿ ಮೇಲೆ ಆಗಿದ್ದಾಗಿರ್ಬೋದು, ಪದ್ಮಲತಾ ಅವ್ರ ಮೇಲೆ ಆಗಿದ್ದಾಗಿರ್ಬೋದು, ನಾರಾಯಣರ ಮೇಲೆ ಆಗಿದ್ದಾಗಿರ್ಬೋದು, ಅದೇ ಕಾಲಕ್ಕೆ ಯಮನವ್ರ ಮೇಲೆ ಆಗಿದ್ದಾಗಿರ್ಬೋದು, ಅನೇಕ ರೀತಿ ಭೂಮಿ ಕಳ್ಕೊಂಡವ್ರ ಮೇಲೆ ಆಗಿದ್ದಾಗಿರ್ಬೋದು. ಇವೆಲ್ಲ ಏನು ಸುಳ್ಳು ಪ್ರಕರಣಗಳಾಗಿವು. ಕಡೆಗೆ ಅದನ್ನಾದರೂ ಸುಳ್ಳು ಅಂತ ಹೇಳಿ ಅವ್ರು ಹೊರಗೆ ಬಂದ SIT ಈ ರೀತಿಯಾಗಿ ಇವತ್ತು ಒಂದು ರೀತಿ ಸಂಶಯದ ಸುಳಿಗೆಲ್ಲ SIT ಮತ್ತು ಸರ್ಕಾರ ಬಂದು ನಿಂತಿದ್ದಾವಂತ. ಅವ್ರಿಗೂ ನಮ್ಮ ಧರ್ಮಸ್ಥಳದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಸತ್ಯ ಹೇಳುವಂಥ ಧೈರ್ಯ ಸಾಲ್ತಾ ಇಲ್ವಾ? ಯಾಕೆಂತಂದ್ರೆ ಅದೊಂದು ರೀತಿ ಧಾರ್ಮಿಕವಾಗಿ ಭಾಳ ಬೆಳೆದಿದ್ದಂಥ ಸಂಸ್ಥೆ. ಅದ್ರ ವಿರುದ್ಧ ಮಾತಾಡೋದು ಅಂದ್ರೆ ನಾಳೆ ಜನ ವಿರೋಧಿ ಆಗುವಂಥ ಸಾಧ್ಯತೆ ಹೆಚ್ಚು ಸರ್ಕಾರಗಳು ಅನಿಸ್ತಾ ಇದ್ದಾವ ಅನ್ನೋ ಮಾತುಗಳು ಬರ್ತಾಯಿದ್ವು. ಹಾಗಾಗಿ ಇವೆಲ್ಲ ನಡೆದಂಥ ಅನ್ಯಾಯಗಳಿಗೆ ಪರಿಹಾರ ಏನು? ಅನ್ಯಾಯಗಳಿಗೆ ಈ ನ್ಯಾಯ ಯಾವ ರೀತಿ ಸಿಗುವಂಥದ್ದು? ಇದು ಸಹಿತ ಇವತ್ತು ಕಾಡುವ ಪ್ರಶ್ನೆಗಳಾಗಿದ್ದವು. ಒಟ್ಟಾರೆಯಾಗಿ ಧರ್ಮಸ್ಥಳ ಈಗ ಕ್ಷೇತ್ರ ಬೆಳಗುತ್ತಿದೆ, ನಾವೀಗ ನಿರಾಳ ಅನ್ನುವಂಥ ಮಾತು ಮಾತ್ರ ನಿಜವಾಗಿಯೂ ಹೆಗ್ಗಡೆಯವರ ಬಗ್ಗೆ ಒಂದಿಷ್ಟು ಸಂದೇಹ ಮೂಡಿಸೋ ಜೊತೆಗೆ ಇವೆಲ್ಲ ಘಟನೆಗಳಿಗೆ ಇಲ್ಲಿ ಫುಲ್ ಪಾಯಿಂಟ್ ಇಡ್ತಾ ಇದ್ದಾರಾ, SIT ತನಿಖೆ ನಿಲ್ಲಿಸ್ತಾ ಇದ್ದಾರಾ, ಅದು ಸತ್ಯ ಹೇಳಿದಪ್ಪ ಸತ್ಯ ಅಂತ ಹೇಳ್ತಾ ಇದ್ದಾರಾ, ಇನ್ನು ಸರ್ಕಾರ ಮತ್ತು SIT ಬಿಟ್ಟಂಥ ಕೆಲಸ ಇದನ್ನು ಯಾವ ರೀತಿಯಾಗಿ ಜನರ ಮುಂದೆ ಇಳ್ತಾರ ಇದನ್ನು ಅನ್ನುವಂಥ ಮಾತನ್ನು. ಆದರೆ ಜನ ಮಾತ್ರ ಅದರಲ್ಲೂ ಈ ಹೋರಾಟಗಾರರು ಗಾಬರಿಯಿಂದ ಆತಂಕದಿಂದ ಏನಾಗಬಹುದು ನೋಡ್ತಾ ಇದ್ದಾರೆ. ಅವರ ಬಯಕೆ ಇನ್ನೊಂದು SIT ನೇಮಿಸ್ರಿ, ಇವೆಲ್ಲದೂ ತನಿಖೆಗಳಾಗಲಿ ಎನ್ನುವಂಥ ಮಾತುಗಳಿದ್ದಾವೆ. ಅದು ತನಿಖೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಸಿದ್ದರಾಮಯ್ಯ ಸರ್ಕಾರ ಅನ್ನುವಂಥದ್ದು. ಅದು ಸಹಿತ ಇವತ್ತು ಒಂದು ಪ್ರಶ್ನಾರ್ಹವಾಗಿ ಉಳಿದ್ಬಿಟ್ಟದ. ನೋಡೋಣ ಅದು ಏನಾಗ್ಬೋದು ಅನ್ನುವಂಥದ್ದು. ಒಟ್ಟಿನಲ್ಲೇ ನಮ್ಮ ಧರ್ಮಸ್ಥಳದಲ್ಲಿ ನಡೆದಂಥ ಈ ಘಟನೆಗಳು ಎಲ್ಲರಿಗೂ ಗಾಬರಿ ಹುಟ್ಟಿಸುವಂಥದ್ದು. ಜೊತೆಗೆ ಸತ್ಯ ಹೊರಗೆ ಬರಲಿ ಅನ್ನೋದು ಎಲ್ಲರ ಮಾತಿದ್ರು ಅದು ಬರುವ ಸಾಧ್ಯತೆಗಳು ಕಡಿಮೆ ಆಗಿದ್ದಾವೇನೋ ಅನ್ನುವಂಥ ಒಂದು ಪ್ರಬಲವಾದ ಊಹೆ ಸಂಶಯ ಶುರುವಾಗ್ಯದ. ಅದು ಏನಾಗ್ತದೆ ಗೊತ್ತಿಲ್ಲ. ಒಟ್ಟಾರೆಯಾಗಿ SIT ಮಾತ್ರ ಇವತ್ತು ಸಂಶಯದ ಸುಳಿಯಲ್ಲಿ ಸಿಕ್ಕೊಂಡದ. ಸತ್ಯ ಹೇಳ್ತದನ ಇದು ಅನ್ನೋಂಥ ಪ್ರಶ್ನೆ ಮಾಡ್ತಾಯಿದೆ ಎಲ್ಲ ಜನ. ಇದಕ್ಕೆ SIT ಉತ್ತರ ಕೊಡಬೇಕು, ಜೊತೆಗೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಈ SITಯಿಂದ
ಸತ್ಯ ಹೊರಗೆ ಬರ್ತದನ ಅನ್ನುವಂಥ ಮಾತನ್ನು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಆಗ್ತದೆ. ಸೀತಾರಾಮ ಸತ್ಯ ಕೈಗಳಲ್ಲಿ ವಂದನೆಗಳು.